ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗಿಂದ. ತುಂಬ ಜನ ಕೇಳ್ತಿದ್ರಿ ಅಕ್ಕ ಮನೆ ಎಲ್ಲಿಗೆ ಬಂತು ತೋರಿಸಿ ಅಂತ. ಸೊ ಬನ್ನಿ ಇವತ್ತು ಮನೇನ ತೋರಿಸ್ತೀನಿ. ಇನ್ನೇನು ಎಂಡಿಂಗ್ ಸ್ಟೇಜಲ್ಲಿದೆ, ಬನ್ನಿ ತೋರಿಸ್ತೀನಿ. ಬೆಳಗ್ಗೆನೇ ಅಮ್ಮ ಅಪ್ಪ ನನ್ನ ತಂಗಿ ಎಲ್ಲರೂ ಬಂದಿದ್ದರು. ಪರಮ್ ಮತ್ತು ತನಿಷ್ಕಾ ಎಲ್ಲರೂ ಬಂದಿದ್ದರು. ಸೊ ಇದು ನೋಡಿ, ಇದು ಸ್ಟಾರ್ಟಿಂಗು. ಸೊ ಇದು ಬಂದು ಕಮರ್ಷಿಯಲ್, ಮೇನ್ ರೋಡಿಗೆ ಸೆಕೆಂಡ್ ಸೈಟ್ ಆಗಿರೋದ್ರಿಂದ ಕಮರ್ಷಿಯಲ್ ಮಾಡಿದ್ದೀವಿ. ಸೊ ಈಗ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಈಗ ಆಲ್ರೆಡಿ ಸ್ನೇಹಿತರೆ ಗ್ರಾನೈಟ್ ವರ್ಕ್ ಎಲ್ಲವೂ ಕೂಡ ಮುಗ್ದಿದೆ. ಸೊ ಯಾವುದೇ ರೀತಿ ಗ್ರಾನೈಟ್ ವರ್ಕ್ ಬಾಕಿ ಇಲ್ಲ. ಬಟ್ ಏನಪ್ಪ ಅಂದರೆ ಬೇರೆ ವುಡ್ ವರ್ಕ್ ಎಲ್ಲ ನಡಿಬೇಕು, ಅದೆಲ್ಲ ಇನ್ನೂ ನಡೆದಿಲ್ಲ ಸ್ನೇಹಿತರೆ, ಅದೆಲ್ಲ ನಡೀತಾ ಇದೆ. ಸೊ ಇದು ಫಸ್ಟ್ ಫ್ಲೋರಲ್ಲಿ ಲಿಫ್ಟು. ಸೊ ಇಲ್ಲಿ ಒಂದು ಸ್ಟಾಪ್ ಇರುತ್ತೆ ಫಸ್ಟ್ ಫ್ಲೋರ್ಗೊಂದು. ಆ ನಂತರ ನೋಡಿ, ಈಗ ಆಲ್ರೆಡಿ ಎಲ್ಲನೂ ಅರ್ಧಂಬರ್ಧ ಫಿಕ್ಸ್ ಮಾಡಿದ್ದಾರೆ. ಸೊ ಇನ್ನೊಂದು 3 ಲಕ್ಷ ಕೊಡಬೇಕು ಲಿಫ್ಟ್ಗೆ. ಆ ನಂತರ ಅದನ್ನು ನಾವು ಕಂಪ್ಲೀಟಾಗಿ ಬಂದು ಫಿಟ್ಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವೆಲ್ಲ ಕೇಳ್ತೀರಾ ಎಷ್ಟಾಯ್ತಕ್ಕ ಬಡ್ಜೆಟು ಓಪನಿಂಗ್ಗೆ ಆದಮೇಲೆ ಎಲ್ಲ ಕೇಳ್ತೀರಾ. ಸೊ ಪ್ರತಿಯೊಂದು ಕೂಡ ನಾವು ಒಂದು ಬುಕ್ಕಲ್ಲಿ ನೋಟ್ ಮಾಡಿದ್ದೀವಿ, ತೋರಿಸ್ತೀನಿ. ಸೇ ಹಾಯ್. ಹಾಯ್, ನಮ್ಮ ತಾತನ ಮನೆ ಇದೆ. ಸೊ ಇದೇ ಸ್ನೇಹಿತರೆ ನಮ್ಮ ಪುಟ್ಟ ಮನೆ. ಈಗ ಸದ್ಯಕ್ಕೆ ಅರೌಂಡ್ 80 ಹತ್ರ ಖರ್ಚಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತನಿ ಮತ್ತು ಅರ್ಪಿತಾ ಇಬ್ಬರು ಅಲ್ಲಿ ಮಾತಾಡ್ತಾ ನಿಂತಿದ್ದಾರೆ. ಇದೊಂದು ಜನರಲ್ ಬಾತ್ರೂಮು. ಸೊ ಇದು ಕೂಡ ಹಾಲ್ ಸ್ವಲ್ಪ ಸ್ಪೇಷಿಯಸ್ ಆಗಿ ಬಂದಿದೆ. ಬಟ್ ನಾವು ಏನಪ್ಪ ಅಂದರೆ ಸೈಡಲ್ಲೆಲ್ಲ ಜಾಸ್ತಿ ಜಾಗ ಬಿಟ್ಟಿದ್ದೀವಿ. ಸೊ ಹಾಗಾಗಿ ಮನೆ ಚಿಕ್ಕದು ಅಂತ ಅನ್ನಿಸ್ತಿದೆ ನನಗೆ. ಆನಂತರ ಇಲ್ಲಿ ದೇವ್ರ ಮನೆ ಹಾಗೂ ಇದು ಬಂದು ಇಟಾಲಿಯನ್ ಕಿಚನ್ನು. ಸೊ ಸಿಂಕ್ ಎಲ್ಲ ತೊಗೊಂಬಂದು ಫಿಟ್ಟಿಂಗ್ ಮಾಡಿದ್ದೀವಿ ಈಗ ಆಲ್ರೆಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ನಿಮಿಷ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮು. ಸೊ ಇಲ್ಲಿ ನೋಡ್ಬೋದು 4 ಕಂಪಾರ್ಟ್ಮೆಂಟ್ಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಆನಂತರ ಇದು ಬಂದು ಜನರಲ್ ಬಾತ್ರೂಮು. ಸೊ ತನಿಷ್ಕನ್ನ ನೀನು ಬೇಡ ಕೆಳಗಡೆನೇ ಇರು ಅಂತ ಹೇಳಿದ್ರೆ ಅಂತ ಅಳ್ತಿದ್ಲು. ಸೊ ಈಗ ನೋಡಿ ಇಲ್ಲಿ ಏನು ಹೋಗ್ತಾ ಇದ್ದೀವಿ, ಇದು ಬಂದು 4th ಫ್ಲೋರು, ಲಾಸ್ಟ್ ಫ್ಲೋರು. ಒಟ್ಟು 4 ಫ್ಲೋರ್ ಇದೆ ಸ್ನೇಹಿತರೆ. ಸೊ 2 ಫ್ಲೋರ್ ಏನಿದೆ ಅದು ಕಮರ್ಷಿಯಲ್ ಬರುತ್ತೆ, 2 ಫ್ಲೋರ್ ಏನಿದೆ ಇದೆಲ್ಲ ಬಂದು ರೆಸಿಡೆನ್ಷಿಯಲ್ ಬರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ರೆಂಟಿಗೆ ಬೇಕು ಅಂತಿದ್ರೆ ಖಂಡಿತ ಡೆಫಿನೆಟ್ಲಿ ಸೊ ಕೆಂಗೇರಿ ಉಪನಗರದಲ್ಲಿ ಇರುವಂಥದ್ದು, ನೀವು ಬಂದು ಒಂದ್ಸತಿ ವಿಸಿಟ್ ಮಾಡ್ಬೋದು. ಸೊ ಇದು ಬಂದು ನೋಡಿ 4th ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಸೊ ಇದು ನೋಡಿ ಈ ರೀತಿ ಮಾಡಿಸಿದ್ದೀವಿ. ಇದಂತೂ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ಸ್ಪೇಷಿಯಸ್ ಆಗಿದೆ. ಸೊ ಹಾಗೆಯೇ ಇಲ್ಲಿ ದೊಡ್ಡದು ರೂಮ್ ಕೂಡ ಇದೆ. ನನಗೆ ಪರ್ಸ್ನಲಿ ಈ ಮನೆ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಇಲ್ಲೊಂದು ಸ್ಟೋರ್ ರೂಮ್ ಕೂಡ ಎಕ್ಸ್ಟ್ರಾ ಇರೋದ್ರಿಂದ ತುಂಬ ಒಳ್ಳೆಯದು. ಬಟ್ ಇದಕ್ಕೆ ನಾವು ದೇವ್ರ ಮನೆ ಮಾಡಿಲ್ಲ. ಸೊ ನಾವೇನು ಅಂದ್ಕೊಳ್ತಿದ್ದೀವಿ ಅಂದರೆ ದೇವ್ರ ಮನೆ ಬದಲು ಈ ಚಿಕ್ಕದು ಒಂದು ಇದು ಬರುತ್ತೆ ನೋಡಿ ಮಂಟಪದ ಥರ, ಅದನ್ನು ತಂದು ಫಿಕ್ಸ್ ಮಾಡೋಣ ಅಂಥೇಳಿ. ಸೊ ಅವಾಗ ಈಸಿ ಆಗುತ್ತೆ ಅಂಥೇಳಿ. ಸೊ ಬನ್ನಿ ಈಗ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಪಟ್ಟಿಗೆ ಕಲಿಸ್ಕೊತಾ ಇದ್ದಾರೆ. ಸೊ ಮಿಷಿನಲ್ಲಿ ಕಲಿಸಿದ್ರೆ ಒಂಚೂರು ಕೂಡ ಲಮ್ಸ್ ಇರೋದಿಲ್ಲ, ಹಾಗಾಗಿ ಮಿಷಿನಲ್ಲಿ ಕಲಿಸ್ತಾ ಇದ್ದಾರೆ. ಸೊ ಮಾಡಿ ಮೇಲೆ ಒಂದು ರೌಂಡ್ ಹೋಗಿ ಬರೋಣ ಅಂಥೇಳಿ ಅದ್ರ ಮೇಲ್ಗಡೆ ಕರ್ಕೊಂಡೋದ್ರು ಡ್ಯಾಡಿ. ಸೊ ಈಗ ಫೈನಲಿ ಅಲ್ಲಿಂದ ಮುಗಿಸ್ಕೊಂಡು ಮಹಾವೀರ್ ಇನೋವೇಟಿವ್ಗೆ ಬಂದ್ರಿ. ಇಲ್ಲಿ ನಮಗೆ ಸುಮಾರು ಹಾರ್ಡ್ವೇರ್ ಆಗಿರ್ಬೋದು, ಸಿಂಕು, ಆನಂತರ ವುಡ್ ವರ್ಕ್ದೆ ಪ್ಲೇವುಡ್ಡು ಎಲ್ಲವೂ ಕೂಡ ಇಲ್ಲೇ ಸಿಗತ್ತೆ. ಬುಟ್ಟಿ ಅಸೆಸರೀಸ್ ಇರಲಿಕ್ಕೆ, ಅಸೆಸರೀಸ್ ಇರುತ್ತೆ. ಜ್ಯುವೆಲ್ರಿಗೆಲ್ಲ ಅಸೆಸರೀಸ್ ಚೆನ್ನಾಗಿದೆ. ಇದು ಡಿಫ್ರೆಂಟ್ ಇದೆ, ಆದರೆ ಇದಷ್ಟಿದೆ. ಕ್ರಾಕರಿ ಯೂನಿಟ್. ಕ್ಲೋಸ್ ಮಾಡಿ ನಾನು ಈ ಥರ ಇಡಿ ಅಂತ. ಸೊ ಇಲ್ಲಿ ಎಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಹಾಗೆ ಬನ್ನಿ ಮಾಡಿ ಮೇಲೆ ಹೋಗೋಣ. ಸೊ ಈಗ ಆಲ್ರೆಡಿ ನಾವು ವುಡ್ಡನ್ನು ಇಲ್ಲೇ ತೆಗೆದುಕೊಂಡು ಹೋಗಿದ್ವಿ ವುಡ್ ವರ್ಕ್ ಮಾಡಿಸ್ಲಿಕ್ಕೆ. ಸೊ ಆವಾಗ 3 ಲಕ್ಷ ಚಿಲ್ಲರೆಗೆ ವುಡ್ಡನ್ನು ತೆಗೆದುಕೊಂಡು ಹೋಗಿದ್ವಿ. ಸೊ ಈಗ ಸೊ ಅದಕ್ಕೆ ಡಿಸೈನ್ ಮಾಡಲಿಕ್ಕೆ ಮೇಲ್ಗಡೆ ಪ್ಲೇವುಡ್ ಶೀಟ್ ಯಾವ್ದು ಬೇಕು ಅದನ್ನು ತೆಗೆದುಕೊಂಡು ಹೋಗೋವಂಥ ಟೈಮು. ಬನ್ನಿ ಇಲ್ಲಿ ತುಂಬ ಡಿಸೈನ್ಸ್ ಪ್ಲೇವುಡ್ ಶೀಟ್ಸ್ ಇದ್ದಾವೆ. ಸೊ ಇದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ತೀವಿ. ವಾರ್ಡ್ರೋಬ್ಗೆ ಈ ಥರ ಶೀಟ್ ಬೇಡ.
ಮ್ಯಾಟಲ್ಲಿ ನೋಡ್ತೀರಾ? ಗ್ಲಾಸಿ ಫುಲ್ ಗ್ಲಾಸಿ ಫಿನಿಶು. ಗ್ಲಾಸಿನ ಇದೆಲ್ಲ ಫುಲ್ ಇನ್ನು ಅದು 3750. ಅಪ್ಪೋ ಎಷ್ಟು ಬೇಕಾಯ್ತದಪ್ಪ ಡೋರ್ ಮಾತ್ರ? ಇಲ್ಲಿ ವಾರ್ಡ್ರೋಬ್ಸ್ಗೆ ವಾರ್ಡ್ರೋಬ್ ಡೋರ್ 50. ಅದಕ್ಕೆ ಅದು ಗುಡಿಯಲ್ಲಿ ಅದೊಂದೇ ಅಂತ ಬಿಸ್ತೀರಿದೆ ಹಾಟ್ ವಾಟರ್. ಸರಿ ಓಕೆ. ಸ್ವಲ್ಪ ಹಾಟ್ ವಾಟರ್ ಎರಡು ಕಡೆನೂ ಇದೆ. ಡಬಲ್ ಫಿನಿಶಿಂಗ್ ಇದು ಚೆನ್ನಾಗಿದೆ ಅಲ್ಲಪ್ಪಿ. ಇದು ಚೆನ್ನಾಗಿ ಬರುತ್ತೆ, ಇದು ಚೆನ್ನಾಗಿ ಬರುತ್ತೆ. 3D ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀನು ಹೇಳ್ದಂಗೆ ಗೋಲ್ಡ್ ಮಧ್ಯದಲ್ಲಿ ಅದು ಗೋಲ್ಡ್ ಇಡಿ ನೋಡೋಣ. ಗೋಲ್ಡು ಬಟ್ ಪುಟ್ಟು ಮಾಡ್ಬೋದಲ್ಲ. ಚೆನ್ನಾಯ್ತಲ್ಲಪ್ಪಿ. ವೈಟ್ ಕಲರ್ ಇಷ್ಟ ಆಗುತ್ತೆ. ಇದನ್ನು ಹೋಗ್ಬೋದು, ಇದು ಚೆನ್ನಾಗಿ ಬರುತ್ತೆ. ಸೇಮ್ ವೀನಿಯರ್ ಥರ ಬರುತ್ತೆ. ಅದೇ ವೀನಿಯರಲ್ಲಿ ಹೋಗ್ತೀನಿ ಅಂದರೆ ಇದು 150-180 ರೂಪಾಯಿ ಸ್ಕ್ವೇರ್ ಫೀಟ್. ಇದನ್ನು ಹೋಗ್ಬೋದು, ಇದು ಚೆನ್ನಾಗಿ ಬರುತ್ತೆ. ಬರೀ ಫುಲ್ ಇದೆನಾ? ಇದು ಮಧ್ಯೆ ಗೋಲ್ಡ್ ಚೆನ್ನಾಗಿದೆಯಲ್ಲ. ಓಕೆನಾ? ಆಯ್ತದ? ಎಷ್ಟು ಬೇಕು? ಎರಡಕ್ಕೆ ಒಂದಕ್ಕೆ? ಸೊ ಎಲ್ಲ ಪರ್ಚೇಸಿಂಗ್ ಆಯಿತು. ಆ ನಂತರ ಕೆಲವೊಂದು ಈ ಇಟಾಲಿಯನ್ ಕಿಚನ್ಗೆ ಹ್ಯಾಂಡಲ್ಸ್ ಬರುತ್ತೆ ನೋಡಿ, ಅದನ್ನು ತೆಗೆದುಕೋಬೇಕಿತ್ತು. ಅಲ್ಲೇ ಗ್ರೌಂಡ್ ಫ್ಲೋರ್ಗೆ ಹೋದ್ವಿ. ಸೊ ಇದು ಗ್ರೌಂಡ್ ಫ್ಲೋರು. ಇಲ್ಲೆಲ್ಲ ನಿಮಗೆ ನಲ್ಲಿ ಫಿಟ್ಟಿಂಗ್ಸು ಮತ್ತು ಕಂಬೋರ್ಡ್ಸು ಮತ್ತು ಇಟಾಲಿಯನ್ ಕಿಚನ್ಗೆ ಹ್ಯಾಂಡಲ್ಸು ಅದೆಲ್ಲ ಸಿಗುತ್ತೆ. ಸೊ ಫಸ್ಟು ಇಲ್ಲಿ ನಾವು ಕಂಬೋರ್ಡ್ನ ನೋಡ್ಬಿಡೋಣ ಅಂಥೇಳಿ ಬಂದ್ವಿ. ಇವ್ರಿಗೆ ಏನು ಕಾಸ್ಟಿದು? ಅಂದರೆ ನನಗೆ ಕನೆಕ್ಷನ್ನು ಫ್ಲೋರ್ಗೆ ಮೇಲೆ ಅಪ್ಸ್ಟೇರ್ಗೆ ಒಂದೇ ಟೈಪ್ ಆಗುತ್ತೆ. ಒಂದು ವಾಲಿಗೆ ಬರುತ್ತೆ. ಇದು ನನಗೆ ಕೊಟೇಶನ್ ಕಳಿಸಿದ್ರಲ್ಲ 7 ರೂಪಾಯಿ ಎಲ್ಲ ಜಾಗ್ವಾರ್ದು ಮತ್ತು ಗೋದ್ರೇಜ್ದನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಆನಂತರ ಇದು ಆ ಸ್ಲೈಡಿಂಗ್ ಡೋರ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಇದೆ. ಎಷ್ಟು ತಲೆ ಕೆಡುತ್ತೆ ಅಂದರೆ ನಿಜವಾಗ್ಲೂ ಫುಲ್ ತಲೆ ಕೆಟ್ಟು ಕೆರ ಹಿಡ್ದೋಯ್ತು ನನಗಂತೂ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಇಲ್ಲಿ ಕೂತ್ಕೊಂಡೋಕ್ಕೆಲ್ಲ. ನೋಡಿ ಸೆಲೆಕ್ಟ್ ಮಾಡಿ ಗನ್ ಅಂತ ಒಂದು ಟಿಚಿಕ್ ಅಂತ ಬಿಡ್ತಾನಂತೆ. ಕೂತಿದ್ದೀವಿ ರೆಸ್ಟ್ ಮಾಡ್ತಾ. ಯೂನಿಕ್ ಆಗಿರುವಂತಹ ಒಂದು ಹ್ಯಾಂಡಲ್ ಇತ್ತು. ಸೊ ಇದು 3000 ಚಿಲ್ಲರೆ ಸ್ನೇಹಿತರೆ. ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ತು. ನೋಡಿದ ತಕ್ಷಣ ಇಷ್ಟ ಆಯಿತು ನನಗಿದು. ಫೈನಲಿ ಎಲ್ಲ ಸೆಲೆಕ್ಷನ್ಸ್ ಆಯಿತು. ಇನ್ನು ಡೋರ್ದೊಂದು ಆಗಬೇಕು, ಅಂದರೆ ರೂಮ್ದು ಡೋರ್ದು ಮತ್ತು ರೆಂಟೆಡ್ ಹೌಸ್ದು ಡೋರ್ದು. ಫುಲ್ ಟಯರ್ಡ್ ಆಗೋಯಿತು. 3-4 ಅವರ್ಸ್ ಆಯಿತು ಇಲ್ಲಿ ಬಂದು. ಸೊ ಈಗ ಇಲ್ಲಿಂದ ಹೊರಗಡೆ ಹೋಟ್ಲಿಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ನಂತರ ಮೆಟ್ರೋಗೆ ಹೋಗಬೇಕು. ಸಿಗ್ತೀನಿ. ನಂತರ ಸ್ವಲ್ಪ ಮುಂದೆ ಅಲ್ಲೇ ಇಂದ್ರಪ್ರಸ್ಥ ಹೋಟ್ಲಿಗೆ ಹೋಗಿ ಊಟನ ತೆಗೆದುಕೊಂಡ್ವಿ. ಇವರೆಲ್ಲ ಸೌತ್ ಇಂಡಿಯನ್ ಮೀಲ್ಸನ್ನು ತೆಗೆದುಕೊಂಡ್ರು. ಸೊ ನಾನು ಪರಮ್ ಮತ್ತು ಅರ್ಪಿತಾ ರೋಟಿ ಕರಿ ತೆಗೆದುಕೊಂಡ್ವಿ. ಸಖತ್ ಅಂದರೆ ಸಖತ್ ಹೊಟ್ಟೆ ಅಷ್ಟು ಹೋಗ್ತಾ ಇತ್ತು. ಎಸ್ ಸ್ನೇಹಿತರೆ, ಈಗ ಜಸ್ಟ್ ಮನೆಗೆ ಬಂದೆ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕೂತಿದ್ದೀನಿ. ಟಯರ್ಡ್ ಆಗಿದೆ, ಒಂದು ರೌಂಡ್ ನಿದ್ದೆ ಮಾಡೋಣ ಅಂಥೇಳಿ. ಸೊ ಈಗ 4 ಗಂಟೆ ಆಗಿರೋದ್ರಿಂದ ದೀಕ್ಷಾ ಸಚಿತ್ ಬಂದುಬಿಡ್ತಾರೆ. ಸೊ ಇನ್ನೇನಾದರೂ ಮಾಡೋದಿದ್ರೆ ಮಾಡೋಕ್ಕಾಗೋದಿಲ್ಲ ಕೆಲಸನ, ಅಥವಾ ಅವ್ರಿಗೆ ಓದಿಸ್ಬೇಕಾಗಿರತ್ತೆ ಅಥವಾ ಹೋಮ್ವರ್ಕ್ ಮಾಡಿಸ್ಬೇಕಾಗಿರತ್ತೆ. ದೀಕ್ಷಿತ ಏನೋ ಮಾಡ್ಕೊಳ್ತಾಳೆ, ಬಟ್ ಸಚಿತ್ ಇದ್ದಾನಲ್ಲ ಅವನಂತೂ ಮಾಡ್ಕೊಳ್ಳಲ್ಲ, ಗೋಳು ಆಡಿಸ್ತಾನೆ ನಮ್ಮನ್ನು. ಅರ್ಪಿತಾ ಮತ್ತು ಮಮ್ಮಿ ಡ್ಯಾಡಿ ಎಲ್ಲ ಹೊರಟ್ರು. ಸೊ ಅಪ್ಪಿ ಅವಳು ಅವ್ರ ಊರಿಗೆ ಹೋಗ್ತಿದ್ದಾಳೆ, ಚನ್ನಪಟ್ಟಣಕ್ಕೆ ಹೋಗ್ತಿದ್ದಾಳೆ. ಹಾಗೇ ಡ್ಯಾಡಿನೂ ಹೊರಟ್ಬಿಟ್ರು ಬಿಲ್ಡಿಂಗ್ ಕೆಲಸ ಎಲ್ಲ ನೋಡಿಕೊಂಡು. ಸೊ ಎಲ್ಲ ಪರ್ಚೇಸಿಂಗ್ ಎಲ್ಲ ಆಯಿತು, ಎಲ್ಲ ಸೆಲೆಕ್ಷನ್ ಮಾಡಿದ್ದೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಸ್ನೇಹಿತರೆ, ಹೇಗೆ ಬಂದಿದೆ ಮನೆ ಅಂತ ಕೂಡ ನೀವು ಕಾಮೆಂಟ್ ಮಾಡಿ. ಸೊ ಸುಮಾರು ಐಟಮ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ ಈ ಬಾರಿ. ಇವತ್ತು ವುಡ್ ವರ್ಕ್ಗೆ ಶೀಟ್ಸ್ ಯಾವ್ದು ಕಲರ್ ಬೇಕು ಅಂತೇಳಿ ಸೆಲೆಕ್ಟ್ ಮಾಡಿದ್ದಾಯಿತು. ಸೊ ಎಲ್ಲ ಮುಗೀತು. ಅಲ್ಲಿ ಓಡಾಡಿನೇ 3-4 ಅವರ್ಸ್ ಅಲ್ಲೇ ಓಡಾಡಿದ್ವಲ್ಲ, ಕೈ ಕಾಲೆಲ್ಲ ನೋವು ಬಂದುಬಿಡ್ತು. ನಿಂತು ಕಾಲೆಲ್ಲ ನೋವು ಬಂತು. ಎಸ್ ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಸ್ಪೆಷಲಿ ಮಹಾವೀರ್ ಹಾರ್ಡ್ವೇರ್ ಏನಿದೆ, ಇಲ್ಲಿ ನಿಮಗೆ ಎಲ್ಲ ಥರದ್ದು ಸಿಗುತ್ತೆ. ಸೊ MP ಸೆರಾಮಿಕ್ಸ್ ಆಗಿರ್ಬೋದು, ಮಹಾವೀರ್ ಹಾರ್ಡ್ವೇರ್ ಆಗಿರ್ಬೋದು, ಇವೆಲ್ಲ ಒಂಥರ ನಿಮಗೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರುವಂತಹ ಐಟಮ್ಸ್ ಸಿಗುತ್ತೆ. ಸೊ ಜಾಗ್ವಾರ್ದು ಮತ್ತು ಯಾವುದು ಗೋದ್ರೇಜ್ದು, ಖಜರಿಯಾ ಬ್ರ್ಯಾಂಡು, ಈ ಥರದ್ದೆಲ್ಲ ಒಳ್ಳೊಳ್ಳೆದೇ ಹಾಕ್ಸಿದ್ರೆ
ಸೊ ದಟ್ ಅದು ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಬರುತ್ತೆ, ಹಾಗೆ ನಿಮಗೆ ವಾರಂಟಿ ಕೂಡ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಪಕ್ಕಾ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೀವೇನಾದರೂ ನನ್ನ ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡ್ತಿದ್ರೆ ನನ್ನ ಪೇಜನ್ನು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್.